ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನದಲ್ಲಿಯೇ ಕಪ್ಪು ಚುಕ್ಕೆ ಅನಿಸಿದ್ದಂತಹ ಈ ಮೂಡ ಹಗರಣದ ವಿಚಾರ ಈಗ ಇತಿಶ್ರೀಯನ್ನ ಹಾಡಿಸಿಕೊಂಡಿದೆ. ಈ ಮೂಡ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ರಿಪೋರ್ಟ್ ಅನ್ನ ನ್ಯಾಯಾಲಯ ಅಂಗೀಕರಿಸಿದೆ. ಅಲ್ಲಿಗೆ ಸಿದ್ದರಾಮಯ್ಯ ಈಗ ಶುದ್ಧರಾಮಯ್ಯ. ಅದು ಹೇಗೆ ಅಂತ ನೋಡ್ಕೊಂಡ್ಬನ್ನಿ. ಇನ್ನು ಮುಂದೆ ಮುಖ್ಯಮಂತ್ರಿ ಶುದ್ಧ ಹಸ್ತರಾಮಯ್ಯ. ಬಿ ರಿಪೋರ್ಟ್ ಅಂಗೀಕಾರ ಮಾಡಿದ ಕೋರ್ಟ್. ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸುಂಟರಗಾಳಿ ಎಬ್ಬಿಸಿದ ಮೂಡ ನಿವೇಶನ ಹಂಚಿಕೆ ಹಗರಣದಲ್ಲಿ ಈಗ ಮಹತ್ವದ ತಿರುವು ಸಿಕ್ಕಿದೆ. ಸಿಎಂ ಸಿದ್ದರಾಮಯ್ಯಗೆ ಈ ಕೇಸ್ನಲ್ಲಿ ಈಗ ದೊಡ್ಡ ರಿಲೀಫ್ ಸಿಕ್ಕಿದೆ. ತನಿಖಾ ಸಂಸ್ಥೆ ಸಲ್ಲಿಸಿದ್ದ ಬಿ ರಿಪೋರ್ಟ್ ಅನ್ನ ಕೋರ್ಟ್ ಅಂಗೀಕಾರ ಮಾಡಿದೆ. ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ನೀಡಿದ್ದ ಬಿ ರಿಪೋರ್ಟ್ ಅನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅಂಗೀಕರಿಸಿದೆ. ಇದರೊಂದಿಗೆ ಸಿದ್ದರಾಮಯ್ಯ ಕಳಂಕ ಮುಕ್ತರಾಗಿದ್ದು ಕಾನೂನು ಹೋರಾಟಕ್ಕೆ ದೊಡ್ಡ ಜಯ ಸಿಕ್ಕಂತಾಗಿದೆ. ಮೂಡ ಹಗರಣದ ಆರೋಪಿಗಳಾಗಿದ್ದ ಸಿದ್ದರಾಮಯ್ಯ A1, ಪಾರ್ವತಿ A2, ಮಲ್ಲಿಕಾರ್ಜುನ ಸ್ವಾಮಿ A3, ದೇವರಾಜ್ A4 ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದ್ದು ಉಳಿದ ಆರೋಪಿಗಳ ವಿರುದ್ಧ ತನಿಖೆ ಮುಂದುವರಿಸುವಂತೆ ಕೋರ್ಟ್ ಆದೇಶಿಸಿದೆ. ಮುಂದೇನು ಮೂಡ ಕೇಸ್ ಇಲ್ಲಿಗೆ ಕ್ಲೋಸ್. ಮೂಡ ಕೇಸ್ನಲ್ಲಿ ಬಿ ರಿಪೋರ್ಟ್ ಅಂಗೀಕಾರ ಆಗಿರೋದ್ರಿಂದ ಸದ್ಯಕ್ಕೆ ಸಿಎಂ ಸೇಫ್. ಆದ್ರೆ ದೂರುದಾರರು ಇದನ್ನ ಪ್ರಶ್ನೆ ಮಾಡಿ ಮೇಲ್ಮನವಿ ಸಲ್ಲಿಸ್ತಾರ ಅಥವಾ ವಿರೋಧ ಪಕ್ಷಗಳು ಬೇರೆ ಅಸ್ತ್ರ ಹುಡುಕ್ತಾರ ಅನ್ನೋದನ್ನ ಕಾದು ನೋಡಬೇಕು. ಏನೇ ಆದ್ರೂ ಇವತ್ತಿನ ಮಟ್ಟಿಗೆ ಮೂಡ ಸುಳಿಯಿಂದ ಸಿದ್ದರಾಮಯ್ಯ ಎಸ್ಕೇಪ್ ಆಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನದಲ್ಲಿಯೇ ಕಪ್ಪು ಚುಕ್ಕೆ ಅನಿಸಿದ್ದಂತಹ ಈ ಮೂಡ ಹಗರಣದ ವಿಚಾರ ಈಗ ಇತಿಶ್ರೀಯನ್ನ ಹಾಡಿಸಿಕೊಂಡಿದೆ. ಈ ಮೂಡ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ರಿಪೋರ್ಟ್ ಅನ್ನ ನ್ಯಾಯಾಲಯ ಅಂಗೀಕರಿಸಿದೆ. ಅಲ್ಲಿಗೆ ಸಿದ್ದರಾಮಯ್ಯ ಈಗ ಶುದ್ಧರಾಮಯ್ಯ. ಅದು ಹೇಗೆ ಅಂತ ನೋಡ್ಕೊಂಡ್ಬನ್ನಿ. ಇನ್ನು ಮುಂದೆ ಮುಖ್ಯಮಂತ್ರಿ ಶುದ್ಧ ಹಸ್ತರಾಮಯ್ಯ. ಬಿ ರಿಪೋರ್ಟ್ ಅಂಗೀಕಾರ ಮಾಡಿದ ಕೋರ್ಟ್. ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸುಂಟರಗಾಳಿ ಎಬ್ಬಿಸಿದ ಮೂಡ ನಿವೇಶನ ಹಂಚಿಕೆ ಹಗರಣದಲ್ಲಿ ಈಗ ಮಹತ್ವದ ತಿರುವು ಸಿಕ್ಕಿದೆ. ಸಿಎಂ ಸಿದ್ದರಾಮಯ್ಯಗೆ ಈ ಕೇಸ್ನಲ್ಲಿ ಈಗ ದೊಡ್ಡ ರಿಲೀಫ್ ಸಿಕ್ಕಿದೆ. ತನಿಖಾ ಸಂಸ್ಥೆ ಸಲ್ಲಿಸಿದ್ದ ಬಿ ರಿಪೋರ್ಟ್ ಅನ್ನ ಕೋರ್ಟ್ ಅಂಗೀಕಾರ ಮಾಡಿದೆ. ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ನೀಡಿದ್ದ ಬಿ ರಿಪೋರ್ಟ್ ಅನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅಂಗೀಕರಿಸಿದೆ. ಇದರೊಂದಿಗೆ ಸಿದ್ದರಾಮಯ್ಯ ಕಳಂಕ ಮುಕ್ತರಾಗಿದ್ದು ಕಾನೂನು ಹೋರಾಟಕ್ಕೆ ದೊಡ್ಡ ಜಯ ಸಿಕ್ಕಂತಾಗಿದೆ. ಮೂಡ ಹಗರಣದ ಆರೋಪಿಗಳಾಗಿದ್ದ ಸಿದ್ದರಾಮಯ್ಯ A1, ಪಾರ್ವತಿ A2, ಮಲ್ಲಿಕಾರ್ಜುನ ಸ್ವಾಮಿ A3, ದೇವರಾಜ್ A4 ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದ್ದು ಉಳಿದ ಆರೋಪಿಗಳ ವಿರುದ್ಧ ತನಿಖೆ ಮುಂದುವರಿಸುವಂತೆ ಕೋರ್ಟ್ ಆದೇಶಿಸಿದೆ. ಮುಂದೇನು ಮೂಡ ಕೇಸ್ ಇಲ್ಲಿಗೆ ಕ್ಲೋಸ್. ಮೂಡ ಕೇಸ್ನಲ್ಲಿ ಬಿ ರಿಪೋರ್ಟ್ ಅಂಗೀಕಾರ ಆಗಿರೋದ್ರಿಂದ ಸದ್ಯಕ್ಕೆ ಸಿಎಂ ಸೇಫ್. ಆದ್ರೆ ದೂರುದಾರರು ಇದನ್ನ ಪ್ರಶ್ನೆ ಮಾಡಿ ಮೇಲ್ಮನವಿ ಸಲ್ಲಿಸ್ತಾರ ಅಥವಾ ವಿರೋಧ ಪಕ್ಷಗಳು ಬೇರೆ ಅಸ್ತ್ರ ಹುಡುಕ್ತಾರ ಅನ್ನೋದನ್ನ ಕಾದು ನೋಡಬೇಕು. ಏನೇ ಆದ್ರೂ ಇವತ್ತಿನ ಮಟ್ಟಿಗೆ ಮೂಡ ಸುಳಿಯಿಂದ ಸಿದ್ದರಾಮಯ್ಯ ಎಸ್ಕೇಪ್ ಆಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನದಲ್ಲಿಯೇ ಕಪ್ಪು ಚುಕ್ಕೆ ಅನಿಸಿದ್ದಂತಹ ಈ ಮೂಡ ಹಗರಣದ ವಿಚಾರ ಈಗ ಇತಿಶ್ರೀಯನ್ನ ಹಾಡಿಸಿಕೊಂಡಿದೆ. ಈ ಮೂಡ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ರಿಪೋರ್ಟ್ ಅನ್ನ ನ್ಯಾಯಾಲಯ ಅಂಗೀಕರಿಸಿದೆ. ಅಲ್ಲಿಗೆ ಸಿದ್ದರಾಮಯ್ಯ ಈಗ ಶುದ್ಧರಾಮಯ್ಯ. ಅದು ಹೇಗೆ ಅಂತ ನೋಡ್ಕೊಂಡ್ಬನ್ನಿ. ಇನ್ನು ಮುಂದೆ ಮುಖ್ಯಮಂತ್ರಿ ಶುದ್ಧ ಹಸ್ತರಾಮಯ್ಯ. ಬಿ ರಿಪೋರ್ಟ್ ಅಂಗೀಕಾರ ಮಾಡಿದ ಕೋರ್ಟ್.
ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸುಂಟರಗಾಳಿ ಎಬ್ಬಿಸಿದ ಮೂಡ ನಿವೇಶನ ಹಂಚಿಕೆ ಹಗರಣದಲ್ಲಿ ಈಗ ಮಹತ್ವದ ತಿರುವು ಸಿಕ್ಕಿದೆ. ಸಿಎಂ ಸಿದ್ದರಾಮಯ್ಯಗೆ ಈ ಕೇಸ್ನಲ್ಲಿ ಈಗ ದೊಡ್ಡ ರಿಲೀಫ್ ಸಿಕ್ಕಿದೆ. ತನಿಖಾ ಸಂಸ್ಥೆ ಸಲ್ಲಿಸಿದ್ದ ಬಿ ರಿಪೋರ್ಟ್ ಅನ್ನು ಕೋರ್ಟ್ ಅಂಗೀಕಾರ ಮಾಡಿದೆ. ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ನೀಡಿದ್ದ ಬಿ ರಿಪೋರ್ಟ್ ಅನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅಂಗೀಕರಿಸಿದೆ. ಇದರೊಂದಿಗೆ ಸಿದ್ದರಾಮಯ್ಯ ಕಳಂಕ ಮುಕ್ತರಾಗಿದ್ದು ಕಾನೂನು ಹೋರಾಟಕ್ಕೆ ದೊಡ್ಡ ಜಯ ಸಿಕ್ಕಂತಾಗಿದೆ. ಮೂಡ ಹಗರಣದ ಆರೋಪಿಗಳಾಗಿದ್ದ ಸಿದ್ದರಾಮಯ್ಯ A1, ಪಾರ್ವತಿ A2, ಮಲ್ಲಿಕಾರ್ಜುನ ಸ್ವಾಮಿ A3, ದೇವರಾಜ್ A4 ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದ್ದು ಉಳಿದ ಆರೋಪಿಗಳ ವಿರುದ್ಧ ತನಿಖೆ ಮುಂದುವರಿಸುವಂತೆ ಕೋರ್ಟ್ ಆದೇಶಿಸಿದೆ. ಮುಂದೇನು ಮೂಡ ಕೇಸ್ ಇಲ್ಲಿಗೆ ಕ್ಲೋಸ್. ಮೂಡ ಕೇಸ್ನಲ್ಲಿ ಬಿ ರಿಪೋರ್ಟ್ ಅಂಗೀಕಾರ ಆಗಿರೋದ್ರಿಂದ ಸದ್ಯಕ್ಕೆ ಸಿಎಂ ಸೇಫ್. ಆದ್ರೆ ದೂರುದಾರರು ಇದನ್ನ ಪ್ರಶ್ನೆ ಮಾಡಿ ಮೇಲ್ಮನವಿ ಸಲ್ಲಿಸ್ತಾರ ಅಥವಾ ವಿರೋಧ ಪಕ್ಷಗಳು ಬೇರೆ ಅಸ್ತ್ರ ಹುಡುಕ್ತಾರ ಅನ್ನೋದನ್ನ ಕಾದು ನೋಡಬೇಕು. ಏನೇ ಆದ್ರೂ ಇವತ್ತಿನ ಮಟ್ಟಿಗೆ ಮೂಡ ಸುಳಿಯಿಂದ ಸಿದ್ದರಾಮಯ್ಯ ಎಸ್ಕೇಪ್ ಆಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಎಂ ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನದಲ್ಲಿಯೇ ಕಪ್ಪು ಚುಕ್ಕೆ ಅನಿಸಿದ್ದಂತಹ ಈ ಮೂಡ ಹಗರಣದ ವಿಚಾರ ಈಗ ಇತಿಶ್ರೀಯನ್ನ ಹಾಡಿಸಿಕೊಂಡಿದೆ. ಈ ಮೂಡ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ರಿಪೋರ್ಟ್ ಅನ್ನ ನ್ಯಾಯಾಲಯ ಅಂಗೀಕರಿಸಿದೆ. ಅಲ್ಲಿಗೆ ಸಿದ್ದರಾಮಯ್ಯ ಈಗ ಶುದ್ಧರಾಮಯ್ಯ. ಅದು ಹೇಗೆ ಅಂತ ನೋಡ್ಕೊಂಡ್ಬನ್ನಿ. ಇನ್ನು ಮುಂದೆ ಮುಖ್ಯಮಂತ್ರಿ ಶುದ್ಧ ಹಸ್ತರಾಮಯ್ಯ. ಬಿ ರಿಪೋರ್ಟ್ ಅಂಗೀಕಾರ ಮಾಡಿದ ಕೋರ್ಟ್. ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸುಂಟರಗಾಳಿ ಎಬ್ಬಿಸಿದ ಮೂಡ ನಿವೇಶನ ಹಂಚಿಕೆ ಹಗರಣದಲ್ಲಿ ಈಗ ಮಹತ್ವದ ತಿರುವು ಸಿಕ್ಕಿದೆ. ಸಿಎಂ ಸಿದ್ದರಾಮಯ್ಯಗೆ ಈ ಕೇಸ್ನಲ್ಲಿ ಈಗ ದೊಡ್ಡ ರಿಲೀಫ್ ಸಿಕ್ಕಿದೆ. ತನಿಖಾ ಸಂಸ್ಥೆ ಸಲ್ಲಿಸಿದ್ದ ಬಿ ರಿಪೋರ್ಟ್ ಅನ್ನು ಕೋರ್ಟ್ ಅಂಗೀಕಾರ ಮಾಡಿದೆ. ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ನೀಡಿದ್ದ ಬಿ ರಿಪೋರ್ಟ್ ಅನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅಂಗೀಕರಿಸಿದೆ. ಇದರೊಂದಿಗೆ ಸಿದ್ದರಾಮಯ್ಯ ಕಳಂಕ ಮುಕ್ತರಾಗಿದ್ದು ಕಾನೂನು ಹೋರಾಟಕ್ಕೆ ದೊಡ್ಡ ಜಯ ಸಿಕ್ಕಂತಾಗಿದೆ. ಮೂಡ ಹಗರಣದ ಆರೋಪಿಗಳಾಗಿದ್ದ ಸಿದ್ದರಾಮಯ್ಯ A1, ಪಾರ್ವತಿ A2, ಮಲ್ಲಿಕಾರ್ಜುನ ಸ್ವಾಮಿ A3, ದೇವರಾಜ್ A4 ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದ್ದು ಉಳಿದ ಆರೋಪಿಗಳ ವಿರುದ್ಧ ತನಿಖೆ ಮುಂದುವರಿಸುವಂತೆ ಕೋರ್ಟ್ ಆದೇಶಿಸಿದೆ. ಮುಂದೇನು ಮೂಡ ಕೇಸ್ ಇಲ್ಲಿಗೆ ಕ್ಲೋಸ್. ಮೂಡ ಕೇಸ್ನಲ್ಲಿ ಬಿ ರಿಪೋರ್ಟ್ ಅಂಗೀಕಾರ ಆಗಿರೋದ್ರಿಂದ ಸದ್ಯಕ್ಕೆ ಸಿಎಂ ಸೇಫ್. ಆದ್ರೆ ದೂರುದಾರರು ಇದನ್ನ ಪ್ರಶ್ನೆ ಮಾಡಿ ಮೇಲ್ಮನವಿ ಸಲ್ಲಿಸ್ತಾರ ಅಥವಾ ವಿರೋಧ ಪಕ್ಷಗಳು ಬೇರೆ ಅಸ್ತ್ರ ಹುಡುಕ್ತಾರ ಅನ್ನೋದನ್ನ ಕಾದು ನೋಡಬೇಕು. ಏನೇ ಆದ್ರೂ ಇವತ್ತಿನ ಮಟ್ಟಿಗೆ ಮೂಡ ಸುಳಿಯಿಂದ ಸಿದ್ದರಾಮಯ್ಯ ಎಸ್ಕೇಪ್ ಆಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.